ಸರಿ ಶಾಸ್ತ್ರಿಗಳೇ, ಪಂಚಾಕ್ಷರಿ ಮಂತ್ರದ ಮೂಲಕ ಈಶ್ವರನ ಸ್ಮರಣೆ ಮಾಡೋದ್ರ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಲತಾ ಅವರು ಕೇರಳದ ಮಂಜೇಶ್ವರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 20/5/1982, ಸಮಯ 10:40 ರಾತ್ರಿ. ಅವರ ಪ್ರಶ್ನೆ, ಆರೋಗ್ಯದಲ್ಲಿ ಬಹಳ ಸಮಸ್ಯೆ ಇದೆ, ಸೂಕ್ತವಾದ ಪರಿಹಾರವನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಜೊತೆಗೆ 2ನೇ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಲತಾ ಅವರ ಪ್ರಶ್ನೆ ಒಂದು ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು, 2ನೇ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನಾಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ 9ಮ ಸ್ಥಾನದಲ್ಲಿದ್ದಾನೆ. ಮಂದ ಭಾಗ್ಯ ಅಂತ ಕರೀತಾರೆ. 9ನೇ ಮನೆಯಲ್ಲಿ ಅಲ್ಲಿ ಕುಜನೂ ಸೇರಿದ್ದಾನೆ. ಕುಜ ಶನಿಯರ ಒಟ್ಟಾದರೆ, ಕುಜ ಶನಿಯರ ಪರಸ್ಪರ ದೃಷ್ಟಿ, ಇದಕ್ಕೆಲ್ಲ ಶಾಸ್ತ್ರದಲ್ಲಿ ಒಳ್ಳೆಯ ಫಲವನ್ನು ಹೇಳಿಲ್ಲ. ಈ ಕುಜ ಬುಧ, ಕುಜ ಶನೈಶ್ಚರ ಇವರೆಲ್ಲ ಸ್ವಲ್ಪ ರಾಡಿ ಗ್ರಹಗಳು. ಅದು ಭಾಗ್ಯಸ್ಥಾನದಲ್ಲಿದ್ದರೆ ಅದೃಷ್ಟವೇ ಕೈ ಕೊಟ್ಬಿಡುತ್ತೆ. ಯಾವುದೊಂದಕ್ಕೂ ನೀವು ಎಷ್ಟು ಪರಿಶ್ರಮ ತಗೊಳ್ಬೇಕು ಅಂದರೆ ಅಷ್ಟು ಕಷ್ಟ ಆಗುತ್ತೆ, ಅದನ್ನು ಸೂಚಿಸ್ತಾ ಇದೆ. ಈಗ ಚಂದ್ರದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು, ಶುಕ್ರನ ಕಾಲ ನಡೀತಾ ಇದೆ. ಫೆಬ್ರವರಿಯಿಂದ ರವಿಯ ಕಾಲ ಪ್ರಾರಂಭವಾಗುತ್ತೆ. ನೋಡಿ, ಶುಕ್ರ ನಿಮ್ಮ ಜಾತಕದಲ್ಲಿ ಅವನು ಸ್ವಲ್ಪ ಅನುಗ್ರಹಪ್ರದನಾಗಿದ್ದಾನೆ. ಅವನು ಉಚ್ಚಸ್ಥಾನದಲ್ಲಿರ್ತಕ್ಕಂಥದ್ದು. ಈಗ ಆರೋಗ್ಯದ ದೃಷ್ಟಿಯಿಂದ ಈ ಗ್ರಹಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಗ್ರಹಶಾಂತಿ ಮತ್ತು ಒಂದು ದುರ್ಗಾ ದೀಪ ನಮಸ್ಕಾರ ಮಾಡಿಸಿ. ಏನು ಪ್ರಮಾದ ಸೂಚಿಸ್ತಾ ಇಲ್ಲ, ಆತಂಕ ಮಾಡ್ಕೋಬೇಡಿ. ವಿವಾಹಕ್ಕೆ ಪ್ರಯತ್ನ ಮಾಡಬೇಕು ಅಂತಿದ್ದರೆ ತಾವು ಅನುಕೂಲ ಇದೆ. ಈಗ ತಾವು ಪ್ರಯತ್ನ ಮುಂದುವರಿಸಬಹುದು. ಈಗ ಕಾಲ ನಿಮಗೆ ಮುಂದೆ ಫೆಬ್ರವರಿ ನಂತರದಲ್ಲಿ ರವಿ ಪ್ರಾರಂಭವಾಗುತ್ತೆ. ಆತ ನಿಮಗೆ ಅಷ್ಟಮಾಧಿಪತಿ. ಈ ಕಾರಣದಿಂದ ಒಂದು ಗ್ರಹಶಾಂತಿ ತುಂಬ ಸಹಾಯಕವಾಗುತ್ತೆ. ಅದನ್ನು ಮಾಡಿಸಿ ಪರಮೇಶ್ವರನ ಆರಾಧನೆ ಮಾಡಬೇಕು. ಈಗಷ್ಟೇ ಹೇಳ್ತಾ ಇದ್ದಾನೆ, ಈಶ್ವರನ ಆರಾಧನೆಯಿಂದ ಮನಸ್ಸಿಗೆ ನೆಮ್ಮದಿ, ನಿರಾಳತೆ ಬರುತ್ತೆ ಅಂತ. ಹೀಗಾಗಿ ನೀವು ಪ್ರತಿ ಭಾನುವಾರ ಯಾಕಂದರೆ ರವಿ ಅಷ್ಟಮಾಧಿಪತಿ, ಅವನ ನಿಮಿತ್ತವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಪೂಜೆ ಇದು. ಹೀಗಾಗಿ ಪ್ರತಿ ಭಾನುವಾರ ಈಶ್ವರ ಸನ್ನಿಧಾನದಲ್ಲಿ ಅಲ್ಲಿ ಹತ್ತಿರದಲ್ಲಿದ್ದರೆ ರುದ್ರಾಭಿಷೇಕ ಮಾಡಿಸಿ. ಅದು ತುಂಬ ಫಲಪ್ರದ, ಮನಸ್ಸಿಗೆ ನಿರಾಳತೆ ತಂದುಕೊಡುತ್ತೆ. ಆ ತೀರ್ಥವನ್ನು ಸೇವನೆ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಕೇದಾರನಾಥ್ ಅವರು ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 28/5/1998, ಸಮಯ 12:55 ಮಧ್ಯರಾತ್ರಿ. ಅವರ ಪ್ರಶ್ನೆ, ಹೊಸ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಆಗುತ್ತಾ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಕೇದಾರನಾಥ್ ಅವರ ಪ್ರಶ್ನೆ, ಹೊಸ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಆಗುತ್ತಾ ಅಂತ ಕೇಳಿದಾರಲ್ವಾ? ಜಾತಕವನ್ನು ನೋಡೋಣ. ಕರ್ಮಾಧಿಪತಿ ಹೇಗಿದ್ದಾನೆ ನೋಡೋಣ. ನೋಡಿ, ತಮ್ಮದು ಕುಂಭಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ರವಿಯುಕ್ತನಾಗಿದ್ದಾನೆ. ಶುಕ್ರನ ಮನೆಯಲ್ಲಿ ಅಂದರೆ ವೃಷಭದಲ್ಲಿ ಮೌಢ್ಯನಾಗೂ ಇದ್ದಾನೆ. ಕರ್ಮಾಧಿಪತಿ ಮೌಢ್ಯನಾಗಿಬಿಟ್ರೆ ಅದು ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಮಾಡುತ್ತೆ. ಆದರೆ ಚಂದ್ರಾತ್ ಕೇಂದ್ರದಲ್ಲಿ ಗುರು ಇರ್ತಕ್ಕಂಥ ತುಂಬ ಒಳ್ಳೆಯದು. ಅಲ್ಲಿಂದಲೂ ಪರಿಗಣನೆ ಮಾಡೋಕ್ಕೆ ಶಾಸ್ತ್ರ ಅವಕಾಶ ಕೊಟ್ಟಿದೆ. ಭೇನ್ ವರ್ಕಾಸ್ಪದ ಪತಿಕಾಂಶನಾಥ ಭೃತ್ಯ ಅಂತ ಹೇಳಿದೆ. ಈ ಕಾರಣದಿಂದಾಗಿ ಆ ಒಂದು ಈಗ ಗುರುವಿನ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ರವಿಯ ಒಂದು ಕಾಲ. ನೋಡಿ, ಈಗ ಫೆಬ್ರವರಿ 9ನೇ ತಾರೀಕಿನ ನಂತರದಲ್ಲಿ ಖಂಡಿತ ಅವಕಾಶ ಇದೆ. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಆತಂಕ ಮಾಡ್ಕೋಬೇಡಿ. ಫೆಬ್ರವರಿ ನಂತರದಲ್ಲಿ, ಫೆಬ್ರವರಿ ಮಧ್ಯಭಾಗದಲ್ಲಿ ನಿಮಗೊಂದು ಒಳ್ಳೆಯ ಸೂಚನೆಯೂ ಕೂಡ ಸಿಗುತ್ತೆ. ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಇನ್ನು ಕಿಶೋರ್ ಅವರು ಮಾಲೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 15/12/2005, ಸಮಯ 10:01 ಬೆಳಗ್ಗೆ. ಅವರ ಪ್ರಶ್ನೆ, ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕಿಶೋರ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಲ್ವ? ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಿಂದ ಈ ಪಂಚಮ ಸ್ಥಾನದಲ್ಲಿ ಚಂದ್ರನಿದ್ದಾನೆ, ಉಚ್ಚ ಸ್ಥಾನದಲ್ಲಿದ್ದಾನೆ. ಚಂದ್ರನಿಗೆ ಸಂಪೂರ್ಣ ಪಕ್ಷದ ಬಲ ಇದೆ. ಇದು ತುಂಬ ತುಂಬ ಒಳ್ಳೆಯದಿದು. ಉಚ್ಚ ಸ್ಥಾನ ಇರತಕ್ಕಂಥದ್ದು ಮತ್ತು ನೀವು ಅದು ಸಂಪೂರ್ಣ ಪಕ್ಷದ ಬಲಸಹಿತನಾಗಿರೋದು. ಚಾಂದ್ರ ಬಲಂತು ನಿಖಿಲ ಗ್ರಹ ವೀರ್ಯ ಬೀಜಂ ಅಂತ ಹೇಳುತ್ತೆ. ಚಂದ್ರನ ಬಲ ಒಂದಿದ್ಬಿಟ್ರೆ ಏನೂ ಸಾಧಿಸ್ತಾರೆ ಅಂತ. ಹೀಗಾಗಿ ತುಂಬ ಕುಜನು ತುಂಬ ಚೆನ್ನಾಗಿ ರುಚಿಕ ಯೋಗ ಇದೆ. ಪಂಚಮದಲ್ಲಿ ತ್ರಿಕೋಣ ಸ್ಥಾನ, ಆತ ಸಪ್ತಮಾಧಿಪತಿ, ತುಂಬ ಚೆನ್ನಾಗಿದೆ ಜಾತಕದಲ್ಲಿ. ಇದೆಲ್ಲ ಒಳ್ಳೆಯ ಲಕ್ಷಣ. ನಿಮಗೆ ಈ ಚಂದ್ರನಿಗೆ ಅಗ್ರಿಕಲ್ಚರ್ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ತಾವು ಟ್ರೈ ಮಾಡಿದ್ರೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಇದೆಯಲ್ಲ, ಅದು ನಿಮಗೆ ತುಂಬ ತುಂಬ ಅನುಕೂಲ ಆಗುತ್ತೆ. ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಕೂಡ ಆಗಬಹುದು, ಅದು ಕೂಡ ತುಂಬ ಚೆನ್ನಾಗಿದೆ. ಮರೀನ್ ಇಂಜಿನಿಯರಿಂಗ್ ಅಂತಾರೆ, ಅದು ಕೂಡ ತುಂಬ ಚೆನ್ನಾಗಾಗುತ್ತೆ. ಇದನ್ನೆಲ್ಲ ಸೂಚಿಸ್ತಾ ಇದೆ. ಈಗ ನಿಮಗೆ ನಡೀತಾ ಇರತಕ್ಕಂಥ ಭುಕ್ತಿ ಕಾಲ ಅಂದರೆ ಅದು ಕೇತು. ಈಗ ನೋಡಿ, ಮೇ ನಂತರದಲ್ಲಿ ಶುಕ್ರ ಪ್ರಾರಂಭವಾಗುತ್ತೆ.
ಅದು ಕೂಡ ತುಂಬ ಚೆನ್ನಾಗಿದೆ. ಹೀಗಾಗಿ ಮೇ ನಂತರ ನಿಮಗೆ ಒಳ್ಳೆಯ ಯೋಗ ಪ್ರಾರಂಭವಾಗುತ್ತೆ. ಜಾತಕ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಓದಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಚೈತ್ರ ಅವರು ಟಿ ನರಸೀಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 26/9/1988, ಸಮಯ 6:45 ಸಂಜೆ. ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಚೈತ್ರ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ ಅಲ್ವಾ. ಜಾತಕವನ್ನು ನೋಡೋಣ. ನೋಡಿ, ಇದು ಮೀನ ಲಗ್ನವಾಗಿದೆ. ಲಗ್ನದಲ್ಲಿ ಕುಜಚಂದ್ರರು ಶಶಮಂಗಳ ಯೋಗ ಚೆನ್ನಾಗಿದೆ, ಒಳ್ಳೆಯದು. ಆದರೆ ಸಪ್ತಮ ಸ್ಥಾನ ಸ್ವಲ್ಪ, ನೀವು ಕೇಳಿರೋದು ವಿವಾಹದ ಬಗ್ಗೆ, ವಿವಾಹ ಸ್ಥಾನ ಸ್ವಲ್ಪ ವೀಕ್ ಆಗಿದೆ. ಹೀಗಾಗಿ ಕುಜ, ರವಿ ಮತ್ತು ಬುಧ ಈ ಗ್ರಹಗಳ ಶಾಂತಿ ಬೇಕು. ಈ ಗ್ರಹ ಶಾಂತಿ ಮಾಡಿಸಿ ಪ್ರಯತ್ನ ಪಟ್ಟರೆ ಒಳ್ಳೆಯದು. ಗುರುವಿನ ದೃಷ್ಟಿ ಇದೆ ಸಪ್ತಮಕ್ಕೆ, ಅದೊಂದು ಸ್ವಲ್ಪ ಮಟ್ಟಿಗೆ ಬಲ. ಅವನು ಕೂಡ ಶತ್ರು ಕ್ಷೇತ್ರದಲ್ಲಿ ನಿಂತು ನೋಡ್ತಾನೆ, ಹೀಗಾಗಿ ಸ್ವಲ್ಪ ಬಲ ಅದು. ಈಗ ಬುಧನ ಭುಕ್ತಿ ನಡೀತಾ ಇದೆ. ನಿಮಗೆ ವಿವಾಹಕ್ಕೆ ಕಾಲ ಅಂತೂ ಇದೆ, ಆದರೆ ಕಾಲ ಸೂಚಿಸ್ತಾ ಇದೆ ಆ ಹಾದಿಯಲ್ಲಿ ಸಾಗಬೇಕಾದರೆ ಒಂದು ಸಣ್ಣ ಪುಟ್ಟ ತೊಡಕುಗಳು ಇವುಗಳನ್ನು ಬಿಡಿಸ್ಕೊಳ್ಬೇಕು. ಗ್ರಹಶಾಂತಿಯಿಂದ ತುಂಬ ಅನುಕೂಲ ಆಗುತ್ತೆ, ಪ್ರಯತ್ನ ಮಾಡಿ. ಈಗ ಅವಕಾಶ ಇಷ್ಟು ದಿವಸ ಇರಲಿಲ್ಲ, ಈಗ ಅವನದ್ದೇ ಕಾಲ ಪ್ರಾರಂಭವಾಗಿದೆ, ಅನುಕೂಲ ಮಾಡಿಕೊಡ್ತಾನೆ, ಕಂಗಾಲಾಗಬೇಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಸಿರಿ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 22/12/1996, ಸಮಯ 3:58 ಮಧ್ಯಾಹ್ನ. ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸಿರಿಯವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ, ಲಗ್ನದ ಅಧಿಪತಿ ಸಪ್ತಮ ಸ್ಥಾನದಲ್ಲಿದ್ದಾನೆ. ಶುಕ್ರ ಸಪ್ತಮದಲ್ಲಿದ್ದರೂ ಒಂದು ಶಾಂತಿ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ. ಸಪ್ತಮಾಧಿಪತಿ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಹೀಗಾಗಿ ಶುಕ್ರ ಮತ್ತು ಕುಜ ಎರಡು ಗ್ರಹಗಳ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು, ಬೇಕು. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ನಡೀತಾ ಇರತಕ್ಕಂಥ ತಮಗೆ ರಾಹು ದಶೆಯಲ್ಲಿ ಬುಧನ ಒಂದು ಕಾಲ ನಡೀತಾ ಇದೆ. ನೋಡಿ, ಆತ ಅಷ್ಟಮದಲ್ಲಿದ್ದಾನೆ ಬುಧ. ಯಾರು ನಿಮಗೀಗ ಕಾಲ ಸೂಚನೆ ಮಾಡ್ತಾ ಇದ್ದಾನೋ, ಯಾವ ಗ್ರಹದ ಆ ಕಾಲದಲ್ಲಿದ್ದೀರೋ ನೀವು, ಅವನು ಅಷ್ಟಮದಲ್ಲಿರೋದು, ಅದು ಕೂಡ ಸ್ವಲ್ಪ ತೊಡಕೆ. ಗ್ರಹಶಾಂತಿ ಮಾಡುವ ಸಂದರ್ಭದಲ್ಲಿ ಬುಧನಿಗೂ ಅಲ್ಲಿ ಸಮರ್ಪಣೆಯಾಗುತ್ತೆ, ನಮಸ್ಕಾರಗಳು. ಈ ಕಾರಣದಿಂದ ಗ್ರಹಶಾಂತಿ ನಿಮಗೆ ಸಹಾಯವಾಗುತ್ತೆ, ಆತಂಕ ಬೇಡ. ಈ ಶಾಂತಿಯಿಂದಲೇ ನಿಮಗೊಂದು ದಾರಿಯೂ ಗೊತ್ತಾಗುತ್ತೆ. ಹೀಗಾಗಿ ನೀವು ಮೊದಲು ಗ್ರಹಶಾಂತಿಯನ್ನು ಮಾಡಿಸಿ ಶ್ರದ್ಧೆಯಿಂದ, ಅನುಕೂಲ ಆಗುತ್ತೆ, ಆತಂಕ ಮಾಡಿಕೊಳ್ಳೋದು ಬೇಡ. ನಿಮಗೆ ಬಹುಶಃ ನಿಮ್ಮ ಜಾತಕ ಸೂಚನೆಯ ಪ್ರಕಾರ 2025 ಒಳ್ಳೆಯ ಕಾಲ ಅಂತ ಸೂಚಿಸ್ತಾ ಇದೆ. ಹೀಗಾಗಿ ಇದೊಂದು ವರ್ಷ ಕಳಿಬೇಕು, ಆಮೇಲೆ ನಿಮಗೆ ಅನುಕೂಲ ಆಗುತ್ತೆ. ಗಾಬರಿ ಮಾಡ್ಕೋಬೇಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.